ಆ್ಯಂಡ್ ನಂಗೆ ಇನ್ನೊಂದು ಕ್ವೆಶ್ಚನ್ ಬಂದಿದ್ದು ಏನಪ್ಪ ಅಂತ ಅಂದರೆ ಡ್ರೆಸ್ಸಿಂದ ಹೆಂಗೆ, ಡ್ರೆಸ್ ಏನು ತೊಗೊಂಡು ಹೋಗಬೇಕು ಅಂತ. ಅಲ್ಲಿ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಮುಳುಗೋರು ಇದ್ದಾರೆ, ನಾವು ನೋಡಿದ್ವಿ. ಬಟ್ ನಮ್ಮ ಸನಾತನ ಧರ್ಮನ ನಾವು ಉಳಿಸ್ಕೋಬೇಕಂದ್ರೆ ನಮ್ಮ ಧರ್ಮದ ಬಟ್ಟೆ ನಾವು ಹಾಕೊಂಡು ಹೋದರೆ ಒಳ್ಳೆಯದು ಅಂತ ಅನಿಸ್ತು ನನಗೆ. ಸೊ ನಾನು ಚೂಡಿದಾರ್ ಹಾಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಸೀರೆನೇ ತೊಗೊಂಡು ಹೋಗಿದ್ದೆ ಉಟ್ಕೊಳ್ಳೋಣ ಅಂತ. ಬಟ್ ಏನಪ್ಪ ಆಯಿತು ಅಂತ ಅಂದರೆ ಸೀರೆ ಉಡೋಕ್ಕೆ ಆಗಲಿಲ್ಲ. ಚೂಡಿದಾರ್ನಲ್ಲೇ ಸೀರೆ ಸ್ನಾನ ಮಾಡಿದೆ, ಆಮೇಲೆ ಸೀರೆ ಉಟ್ಕೊಂಡು ವಾಪಸ್ ಬಂದೆ. ಬೇಕಾದರೆ ಯು ಕ್ಯಾನ್ ಜಸ್ಟ್ ವೇರ್ ಚೂಡಿದಾರ್ ಆ್ಯಂಡ್ ಕಮ್ ಬ್ಯಾಕ್ ಅಷ್ಟೇನೆ, ವಿಚ್ ಎವರ್ ಈಸ್ ಕಂಫರ್ಟೇಬಲ್ ಫಾರ್ ಯು. ಹಂಗೆ ಮಾಡ್ಕೋಬೋದು ಡ್ರೆಸ್ಸು. ಆಮೇಲೆ ಉಳ್ಕೊಳ್ಳೋರಾದರೆ, ಪ್ರಯಾಗನಲ್ಲೇ ಉಳ್ಕೊಳ್ಳೋದಾದರೆ ಐ ವಿಲ್ ಟೆಲ್ ಯು, ಸನ್ಸೆಟ್ ಆದಮೇಲೆ 6 ಗಂಟೆ ಮೇಲೆ, 6:30 ಮೇಲೆ ಚಳಿ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 27 ಡಿಗ್ರಿ ಇದ್ದಿದ್ದು, ರಾತ್ರಿ ನಾವು ಊಟ ಮಾಡುವಷ್ಟೊತ್ತಿಗೆ ಇಟ್ ವಾಸ್ 18 ಡಿಗ್ರೀಸ್. ಆ್ಯಂಡ್ 18 ಡಿಗ್ರೀಸ್ನಲ್ಲಿ ಎಷ್ಟು ತಣ್ಣಗಿತ್ತು ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ನಾವು ಬ್ಯಾಗ್ ಜಿಪ್ ಹಾಕೋಕ್ಕಾಗ್ತಾ ಇರಲಿಲ್ಲ, ಕೈಯೆಲ್ಲ ಇಲ್ಲೆಲ್ಲ ಉರಿ ಬಂದುಬಿಡೋದು, ಅಷ್ಟು ಕೋಲ್ಡ್ ಇತ್ತು ವೆದರಲ್ಲಿ. ಸೊ ಬೆಳಗ್ಗೆ ತನಕನೂ ಇರುತ್ತೆ ಆ ಕೋಲ್ಡು, ಬೆಳಗ್ಗೆ 9 o'clock ತನಕನೂ ಆ ಚಳಿ ಇದ್ದೇ ಇರುತ್ತೆ ಅಲ್ಲಿ. ಸೊ ಅದನ್ನ ನೋಡಿಕೊಂಡು ನೀವು ಡ್ರೆಸ್ಸಸ್ನ ತೊಗೊಂಡು ಹೋಗ್ಬೋದು, ಅಥವಾ ಜರ್ಕಿನ್ ಏನು ಬೇಕೋ ಅದು ತೊಗೊಂಡು ಹೋಗ್ಬೋದು. ಬಟ್ 9 ಗಂಟೆ ಮೇಲೆ ನಿಜವಾಗ್ಲೂ ಚಳಿ ಇರಲ್ಲ, ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ, ಹೆವಿ ಬಿಸಿಲಿರುತ್ತೆ. ಆ್ಯಂಡ್ ಸನ್ಸ್ಕ್ರೀನ್ ಈಸ್ ಮಸ್ಟ್, ಐ ಮಸ್ಟ್ ಸೇ. ಸನ್ಸ್ಕ್ರೀನ್ ಒಂದು ಬೇಕೇ ಬೇಕು ಬೆಳಗ್ಗೆಗೆ. ಆ್ಯಂಡ್ ಟೇಕ್ ಚೂಡಿದಾರ್ ಆರ್ ಲೆಗ್ಗಿಂಗ್ಸ್ ಅಥವಾ ಪಂಚೆ ಹುಡುಗರುಗಳಿಗೆ, ಅಥವಾ ಟವಲ್ ಒಂದು ಎಕ್ಸ್ಟ್ರಾ ಸ್ಪೇರ್ ಟವಲ್ ಇಟ್ಕೊಳ್ಳಿ. ಆ್ಯಂಡ್ ಇನ್ನರ್ ಗಾರ್ಮೆಂಟ್ಸ್ ಎಲ್ಲ ತೊಗೊಂಡು ಹೋಗಬೇಕಾದ್ರೆ ಮರಿಬೇಡಿ ಅದನ್ನು. ಬಿಕಾಸ್ ನಾವು ರೂಮಿಗೆ ತನಕ ತೊಗೊಂಡು ಹೋಗಿರ್ತೀವಿ, ಬಟ್ ರೂಮಿಂದ ಅರ್ಜೆಂಟಿಗೆ ನಾವು ಸಂಗಮಕ್ಕೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಅದೊಂದು ಬೇಸಿಕ್ಕಾಗೆ ತೊಗೊಂಡು ಹೋಗಲೇಬೇಕು. ಒಂದು ಬ್ಯಾಗ್ ಇಟ್ಕೊಳ್ಳಿ, ಅದರಲ್ಲಿ ಹಾಕ್ಕೊಳ್ಳಿ, ಅದನ್ನು ತೊಗೊಂಡು ಹೋಗಿ. ಸೊ ಡ್ರೆಸ್ಸಿಂಗ್ನಲ್ಲಿ ನಿಮಗೆ ಈಸಿ ಆಗುತ್ತೆ. ಬೇಕಾದ್ರೆ ಡ್ರೆಸ್ಸಿಂಗ್ ಮಾಡ್ಕೊಳ್ದೇ ವಾಪಸ್ ಬಂದವರು ಇದ್ದಾರೆ, ಅದೇ ಒದ್ದೆ ಬಟ್ಟೆನಲ್ಲೇನೆ ವಾಪಸ್ ದಡಕ್ಕೆ ಬಂದವರು ಇದ್ದಾರೆ. ಇಟ್ ಇಸ್ ಲೆಫ್ಟ್ ಟು ಯು ಆರ್ ಕಂಫರ್ಟಬಲ್. ಹೆಂಗೆ ಬೇಕಾದ್ರೆ ಹಂಗೆ ಮಾಡ್ಕೋಬೋದು ಅದನ್ನು.